ಬಿಎಸ್ಎಫ್ ಯೋಧನನ್ನು ವಶಪಡಿಸಿಕೊಂಡಿದೆ ಪಾಕಿಸ್ತಾನ. ಇದೀಗ ಗಡಿ ವಿಚಾರದಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬಿಎಸ್ಎಫ್ ಯೋಧನನ್ನು ವಶಕ್ಕೆ ಪಡೆದುಕೊಂಡಿದೆ ಪಾಕಿಸ್ತಾನ. ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದಂಥ ಯೋಧನನ್ನು ವಶಕ್ಕೆ ಪಡೆದುಕೊಂಡಿದೆ. ಯೋಧನ ಶೀಘ್ರ ಬಿಡುಗಡೆಗೆ ಎರಡೂ ದೇಶಗಳ ಸಭೆ ನಡೆಸಬೇಕಾಗಿದೆ. ಈಗ ಅಚಾನಕ್ಕಾಗಿ ಗಡಿಯಾಚೆಗೆ ಹೆಜ್ಜೆ ಇಟ್ಟಿದ್ದಂಥ ಕಾರಣಕ್ಕಾಗಿ ಯೋಧನನ್ನು ವಶಕ್ಕೆ ಪಡೆದುಕೊಂಡಿದೆ. ಪಾಕ್ ನೆಲಕ್ಕೆ ಹೆಜ್ಜೆ ಇಟ್ಟಿದ್ದಂಥ ಕಾರಣಕ್ಕಾಗಿಯೇ ಬಿಎಸ್ಎಫ್ ಸೈನಿಕ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಏನು ಕರಿತೀವಿ, ಆ ಸೈನಿಕರನ್ನು ವಶಕ್ಕೆ ಪಡೆದಿದೆ. ನಮ್ಮ ಭಾರತದ ನೆಲಕ್ಕೆ ಬಂದು ನುಸುಳಿ 26 ಜನರನ್ನು, ಅಮಾಯಕರನ್ನು ಕೊಂದಂಥ ಪಾಪಿ ಪಾಕಿಸ್ತಾನ ಇದೀಗ ಒಂದು ಹೆಜ್ಜೆ ಗಡಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ನಮ್ಮ ಸೈನಿಕನನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪಾಕಿಸ್ತಾನ ದಿನೇ ದಿನೇ ಇದೇ ರೀತಿಯ ಕೃತ್ಯವನ್ನು ಎಸಗ್ತಾ ಹೋದರೆ ಭಾರತ ಇನ್ನು ಮುಂದೆಯೂ ಕೂಡ ಸುಮ್ಮನಿರಲಿಕ್ಕೆ ಸಾಧ್ಯವೇ ಇಲ್ಲ. ಅಚಾನಕ್ಕಾಗಿ ಗಡಿಯಾಚೆ ಪ್ರವೇಶ ಮಾಡಿದ್ದಕ್ಕೆ ಇಂಥ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಪಾಕಿಸ್ತಾನ ಅಂದರೆ, ಭಾರತದ ಗಡಿಯೊಳಗೆ ನುಗ್ಗಿ 26 ಅಮಾಯಕರನ್ನು ಕೊಂದು ಹಾಕಿದಂಥ ಪಾಕಿಸ್ತಾನಕ್ಕೆ ಅಂತ ಬುದ್ಧಿ ಕಲಿಸಬೇಕಾಗಿದೆ. ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಭಾರತ, ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು? ಅಪ್ಪಿ ತಪ್ಪಿ ಒಂದು ಹೆಜ್ಜೆ ಇಟ್ಟಿದ್ದಕ್ಕೆ ಇಂಥ ಕ್ರಮವನ್ನು ಪಾಕಿಸ್ತಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಭಾರತ ಪ್ರತೀಕಾರ ತೀರಿಸಿಕೊಳ್ಳದೆ ಬೇರೆ ಯಾವ ಆಪ್ಷನ್ ಉಳಿದುಕೊಂಡಿಲ್ಲ. ಪ್ರತೀಕಾರ, ಇಡೀ ಭಾರತೀಯ ರಕ್ತ ಕುದೀತಾ ಇದೆ. ಈಗಾಗಲೇ ಅನೇಕ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಕೇವಲ ಪಾಕಿಸ್ತಾನ ಭಾರತಕ್ಕೆ ಮಾತ್ರ ಶತ್ರು ರಾಷ್ಟ್ರವಾಗಿ ಕಾಣಿಸ್ತಾ ಇಲ್ಲ, ಇಡೀ ವಿಶ್ವದ ಕಣ್ಣಿಗೂ ಕೂಡ ಶತ್ರು ರಾಷ್ಟ್ರವಾಗಿ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟೇ ಸಿಂಧೂ ನದಿಯ ಒಪ್ಪಂದವನ್ನು ರದ್ದುಗೊಳಿಸಿದೆ. 1960ರಲ್ಲಿದ್ದಂಥ ಒಪ್ಪಂದವನ್ನು ರದ್ದುಗೊಳಿಸುವ ಮೂಲಕ ಪಾಕಿಸ್ತಾನಕ್ಕೆ ಸಿಂಧೂ ನದಿಯಿಂದ ನೀರನ್ನು ಕೊಡೋದಿಲ್ಲ ಅಂತ ಹೇಳಿ, ಇನ್ನು ಶಿಮ್ಲಾ ಒಪ್ಪಂದವನ್ನು ಕೂಡ ಇಲ್ಲಿ ರದ್ದುಗೊಳಿಸಲಾಗಿದೆ. ಇಂಥ ಕಠಿಣ ಪರಿಸ್ಥಿತಿಯೊಳಗೆ ಪಾಕಿಸ್ತಾನ ಮತ್ತೊಂದು ರೀತಿಯ ಖ್ಯಾತೆಯನ್ನು ತೆಗೆದಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬಿಎಸ್ಎಫ್ ಯೋಧನನ್ನು ವಶಕ್ಕೆ ಪಡೆದುಕೊಂಡು ಅಗೇನ್ ಮತ್ತೆ ಭಾರತವನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಪಂಜಾಬ್ ಗಡಿಯಲ್ಲಿ ಪಹರೆ ಕಾಯ್ತಾ ಇದ್ದಂಥ ಯೋಧನನ್ನು ಅರೆಸ್ಟ್ ಮಾಡಿದೆ. ನಿನ್ನೆ ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯರನ್ನು ಸುಟ್ಟು ಹಾಕಿದಂಥ ಕೊಂದಂಥವ್ರನ್ನ ಏನು ಮಾಡಬೇಕು? ಹಾಗಾದರೆ ನಮ್ಮ ಯೋಧನಿಂದ ಭಾರತಕ್ಕೆ, ಪಾಕಿಸ್ತಾನಕ್ಕೆ ಏನಾದರೂ ತೊಂದರೆ ಆಗಿದೆಯಾ? ತೊಂದರೆ ಆಗಿಲ್ಲ. ಆದರೆ ಪಾಕಿ ನೆಲದಿಂದ ಬಂದಂಥವರು 26 ಜನರನ್ನು ಹೊಡೆದುರುಳಿಸಿದ್ರಲ್ಲ, ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಪ್ರಾಣ ಬಿಟ್ರಲ್ಲ, ಅದಕ್ಕೆ ಪ್ರತೀಕಾರ ಏನು? ಭಾರತ ಇನ್ನೂ ಕೈಕಟ್ಟಿ ಕುಳಿತುಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ.